ಇವಾಗ ನಾನು ತೋರಿಸ್ತಾ ಇರೋದು ನಮ್ಮ ಇಂಡಿಯನ್ ಆರ್ಮಿ ಬಳಸುವಂತಹ ಹೈ ಲೋಡೆಡ್ ಗನ್ಗಳ ಬಗ್ಗೆ. ಈ ಗನ್ಗಳ ಬಗ್ಗೆ ಒಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊದಲಿಗೆ ನಾನು ತೋರಿಸ್ತಾ ಹೋಗ್ತಾ ಇರೋದು ಜರ್ಮನಿಯಲ್ಲಿ ರೆಡಿ ಆಗುವಂಥದ್ದು. ಇದು ಮುಖ್ಯವಾಗಿ ದೂರದಿಂದ ನೋಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ವಿಟ್ಜರ್ಲ್ಯಾಂಡಲ್ಲಿ ರೆಡಿ ಆದಂಥದ್ದು ಈ ಒಂದು ವೆಪನ್ನು. ಸೊ ಈ ವೆಪನ್ನ ಹೆಸರು ಬಂದುಬಿಟ್ಟು ಓಪನ್ ಸೈಟ್ ಅಂತ. ಸೊ ಇದು ಮಿಲಿಟ್ರಿಯಲ್ಲಿ ಯೂಸ್ ಮಾಡುವಂತಹ ಒಂದು ವೆಪನ್ನು. ತುಂಬ ಹೈ ಪ್ರೊಫೆಷ್ನಲ್ ಯೂಸ್ ಮಾಡುವಂಥ ಗನ್ಗಳಿವೆಲ್ಲ. ಇನ್ನು ಬಂದುಬಿಟ್ಟು ಇದು ಇಸ್ರೇಲಲ್ಲಿ ರೆಡಿ ಆದಂಥದ್ದು. ನೆಕ್ಸ್ಟು ಇದು ಬಂದುಬಿಟ್ಟು ರಷ್ಯಾದಲ್ಲಿ ರೆಡಿ ಆಗಿರುವಂಥದ್ದು. ಇದನ್ನು ಜಾಸ್ತಿ ಯೂಸ್ ಮಾಡೋದಂದರೆ ಮಿಲಿಟ್ರಿಯಲ್ಲೇ ಜಾಸ್ತಿ ಯೂಸ್ ಮಾಡೋದು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ ಇದು 4.6 kg ಲೋಡೆಡ್ ಇರುತ್ತೆ. ಆಮೇಲೆ 874 mm ಇದಿರುತ್ತೆ ಇದರದ್ದು ಗನ್ ಮೆಟಲ್ಲು. ಇನ್ನು ಮ್ಯಾಗ್ ಕೆಪಾಸಿಟಿ ಬಗ್ಗೆ ಹೇಳೋದಾದರೆ 30 RDS ಇರುತ್ತೆ. ಇನ್ನು ಇದು ಬಂದುಬಿಟ್ಟು AK-47 ನಮ್ಮ ಇಂಡಿಯಾದಲ್ಲಿ ರೆಡಿ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ಹೇಳೋದಾದರೆ 4.365 kg ಇರುತ್ತೆ ಇದೊಂದು ಲೋಡೆಡ್ಡು. ಲೆಂತ್ ಬಂದುಬಿಟ್ಟು 960 mm ಇರುತ್ತೆ. ಸೊ 20 RDS ಅಲ್ಲಿ ಇದು ವರ್ಕ್ ಆಗುವಂಥದ್ದು. ಇನ್ನು ಬಂದುಬಿಟ್ಟು ಇದು ಕೂಡ ಇಂಡಿಯಾದಲ್ಲೇ ರೆಡಿ ಆಗಿರುವಂಥದ್ದು. ಇದು 6.73 kg ಇರುತ್ತೆ. ಹೈಲಿ ಲೋಡೆಡ್ ಗನ್ನು. ಇದು ಕೂಡ ಒಂದು ಹೈಲಿ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಈ ಗನ್ ಕೂಡ. ಇನ್ನು ಬಂದುಬಿಟ್ಟು ಸೌತ್ ಆಫ್ರಿಕಾದಲ್ಲಿ ರೆಡಿ ಆದಂಥ ಗನ್ ಇದು. ಇದು ಕೂಡ 6.50 kg ಇರುತ್ತೆ. ಹೈಲಿ ಲೋಡೆಡ್ ಗನ್ ಇದು ಸಹಿತ. ಇನ್ನು 778 mm ಲೆಂತ್ ಇರುತ್ತೆ ಈ ಗನ್ನಿಂದು. ಇನ್ನು ಬಂದುಬಿಟ್ಟು ಇದು ಮಷಿನ್ ಗನ್ನು. ಇದು ಕೂಡ ಇಂಡಿಯಾದಲ್ಲಿ ರೆಡಿ ಆಗಿರುವಂಥದ್ದು. 4.88 kg ಇದೆ ಇದು ಗನ್ನು. ಇನ್ನು 540 mm ಲೆಂತ್ ಇರುವಂಥದ್ದು. ಸೊ ಇದ್ರದ್ದು ರೇಟಿಂಗ್ ಆ್ಯಂಡ್ ಕೆಪಾಸಿಟಿ ಬಗ್ಗೆ ಹೇಳೋದಾದರೆ 8 ಬಾಂಬನ್ನು ಇದು ಹಾಕ್ಕೊಳ್ಬೋದು ಅಂತ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ರಾಕೆಟು. ಇದು ಸ್ವೀಡನ್ನಲ್ಲಿ ರೆಡಿ ಆಗಿರುವಂಥದ್ದು. ಸೊ ಇದು ಕೂಡ ಹೈಲಿ ಯೂಸ್ ಆಗುವಂಥ ವೆಪನ್ನು. ಇದು ಬಂದುಬಿಟ್ಟು 10 kg ಅಪ್ರಾಕ್ಸಲ್ಲಿರುತ್ತೆ. ಮತ್ತು 1065 mm ಲೆಂತ್ ಇದ್ರದ್ದು. ಇನ್ನು ಬಂದುಬಿಟ್ಟು ಬ್ರೀಚ್ ಆ್ಯಂಡ್ ಲೋಡೆಡ್ ಲ್ಯಾಟ್ರಲಿ ಪರ್ಟಿಕ್ಯೂಷನ್ ಫೈರ್ ಇದು. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲವೂ ಒಂದಕ್ಕಿಂತ ಒಂದು ಇಂಡಿಯನ್ ಆರ್ಮಿಯವರು ಯೂಸ್ ಮಾಡುವಂತಹ ವೆಪನ್ಗಳನ್ನ ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇನ್ನು ಇದು ಬಂದುಬಿಟ್ಟು ಫ್ಲೈಯಿಂಗ್ ಶೂಟ್ ಅಂತ. ಹೆಲಿಕಾಪ್ಟರಿಂದ ಫ್ಲೈಯಿಂಗ್ ಮಾಡಿದಾಗ ಪ್ಯಾರಾಶೂಟು ಎಲ್ಲ ಇದರಲ್ಲಿ ಅಂಡರ್ ಇರುತ್ತೆ. ಸೊ ಯಾವಾಗ ನೀವು ಭೂಮಿಯ ಸಂಪರ್ಕಕ್ಕೆ ಬರ್ತೀರಾ ಅವಾಗ ಓಪನ್ ಆಗುತ್ತಿದ್ದು. ಸೊ ಇದು ಬಂದುಬಿಟ್ಟು ವಿಂಡ್ ವಾಚ್ ಅಂತ. ಇನ್ನು ನೆಕ್ಸ್ಟ್ ಇದು ಬಂದುಬಿಟ್ಟು GPS. ಇನ್ನು ಇದು ಬಂದುಬಿಟ್ಟು RS ಕೆನ್ವುಡ್ ಅಂತ ವಾಕಿ ಟಾಕಿ. ಇನ್ನು ಇದು ಕಾಮನ್ ಹೆಲ್ಮೆಟ್ಟು ನಮ್ಮ ಇಂಡಿಯನ್ ಆರ್ಮಿ ಬಳಸುವಂಥದ್ದು. ಇದು ಬಂದುಬಿಟ್ಟು ಗ್ಲೈಡರ್ ಟೆಕ್ನಿಕಲ್ ಡೇಟಾ ಅಂತ. ಇದು ಬಂದುಬಿಟ್ಟು ಇಂಡಿಯನ್ ಆರ್ಮಿಗೆ ಸಂಪೂರ್ಣವಾಗಿ ಹೆಲ್ಪ್ ಆಗುವಂತಹ ಎಲ್ಲ ಗನ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ಸೊ ನೀವು ಅಲ್ಲೊಂದು ನೋಡ್ಬೋದು ಟೆಕ್ನಿಕಲ್ ಡೇಟಾನ ಇದು ನೋಡುತ್ತೆ. ಅಂದರೆ ಕಂಪ್ನಿ ಫ್ಲೈ ಪ್ರಾಡಕ್ಟ್ ಬಗ್ಗೆ ಹೇಳುತ್ತೆ. ಇನ್ನು ಇಂಜಿನ್ ಬಗ್ಗೆ ಹೇಳುತ್ತೆ, ವೇಟ್ ಬಗ್ಗೆ ಹೇಳುತ್ತೆ, ಹಾರ್ಸ್ ಪವರ್ ಬಗ್ಗೆ ಹೇಳುತ್ತೆ, ಫ್ಯೂಲ್ ಕ್ವಾಲಿಟಿ ಬಗ್ಗೆ ಹೇಳುತ್ತೆ, 2 ಲೀಟರ್ ಆಯಿಲ್ ರೇಷೋ ಬಗ್ಗೆ ಕೂಡ ಈ ಒಂದು ಫ್ಯಾನ್ ಹೇಳುತ್ತೆ. ಸೊ ನಿಮ್ಗೆ ಇನ್ನೊಂದು ಇದರಲ್ಲಿ ಅಟ್ರಾಕ್ಷನ್ ಏನಂದರೆ ತೋರಿಸ್ತಾ ಹೋಗ್ತೇನೆ ಬನ್ನಿ. ಡೆಲ್ಲಿಲಿ ಮೊನ್ನೆ ಆದಂತಹ ಸುಸೈಡ್ ಬಾಂಬರ್ ಬಗ್ಗೆ ನಿಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ. ನಮ್ಮ ಮುಂಭಾಗದಲ್ಲಿದೆ ಅದು. ನಮ್ಮ ಮುಂಭಾಗದಲ್ಲಿರುವಂತಹ ಒಂದು ಸುಸೈಡ್ ಬಾಂಬರ್. ಯಾವ ರೀತಿ ಉಗ್ರಗಾಮಿಗಳು ತಮ್ಮ ಎದೆಗೆ ಅಥವಾ ಹೊಟ್ಟೆಗೆ ಆ ಒಂದು ಸುಸೈಡ್ ಬಾಂಬರನ್ನು ಹಾಕಿಕೊಂಡು ಜನ ಇರುವಂಥ ಸ್ಥಳದಲ್ಲಿ ದೊಂಬಿ ಎಬ್ಬಿಸ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಯಾವ ರೀತಿ ಇದು ನೋಡ್ಬೋದು ನೀವು. ಇನ್ನು ಎಲ್ಲೆಲ್ಲಿ ಈ ಒಂದು ಸೂಸೈಡ್ ಬಾಂಬರ್ಗಳನ್ನ ಇಡ್ಬೋದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗೋದಾದರೆ, ಮೇನ್ಲಿ ಬಂದುಬಿಟ್ಟು ಆ್ಯಂಟಿ ಹ್ಯಾಂಡ್ಲಿಂಗ್ ಮಷಿನಿಸಮ್. ಹೇಗೆ ಯೂಸ್ ಮಾಡ್ತಾರೆ ಬಾಂಬ್ಗಳನ್ನು. ಈಗ ಯಾವುದೋ ಒಂದು ಮನೆಯಲ್ಲಿ ಉಗ್ರಗಾಮಿಗಳು ಬಾಂಬ್ ಏನಾದರೂ ಇಟ್ಟರೆ ಡಸ್ಟ್ಬಿನಲ್ಲಿ ಯಾವ ರೀತಿ ಇಡ್ತಾರೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟು ಮಕ್ಕಳಾಡುವಂಥ ಒಂದು ಡಾಲಲ್ಲೂ ಸಹಿತ ಬಾಂಬ್ ಇಡ್ತಾರೆ. ಅದು ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ಈಗಾಗಲೇ ನಮ್ಮ ಸೈನಿಕರು ಹೇಳಿದರು. ಇನ್ನು ಬಂದುಬಿಟ್ಟು ಮಕ್ಕಳು ಯೂಸ್ ಮಾಡುವಂಥ ಎಜುಕೇಷನ್ ಪರ್ಪಸ್ ಯೂಸ್ ಮಾಡುವಂತಹ ಕಂಪಾಸಲ್ಲೂ ಸಹಿತ ನೀವು ನೋಡ್ಬೋದು ಯಾವ ರೀತಿ ಸೌಂಡ್ ಮಾಡ್ತಾ ಇದೆ ಅಂತ. ಸೊ ಇದರಲ್ಲೂ ಕೂಡ ಬಾಂಬನ್ನು ಇಡ್ತಾರೆ. ಇನ್ನು ಮ್ಯಾಟಲ್ಲಿ ಅಪ್ ಟು 9 kg ಮೇಲೆ ಏನಾದರೂ ಇದ್ರ ಮೇಲೆ ಭಾರ ಹಾಕಿ ಕಾಲು ತೆಗೆದ್ರೆ ಇದು ಬ್ಲಾಸ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಇನ್ನು ಬಂದುಬಿಟ್ಟು ಎಲ್ಲ ಈಗಾಗಲೇ ನಮ್ಮ ಸೈನಿಕರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲ ವಸ್ತುಗಳ ಬಗ್ಗೆ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ನ್ಯೂಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.